ಹಾಯ್ ಆಲ್, ನಾನಿವತ್ತು ಬಿಸಿಬೇಳೆಬಾತ್ ಪೌಡರ್ ಮಾಡ್ತಾ ಇದ್ದೀನಿ. ಹೆಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಎಷ್ಟೆಷ್ಟು ಬೇಕಿದೆ ಅಂತ ಹೇಳಿ ಮೆಷರ್ಮೆಂಟ್ಸ್ ಹೇಳ್ತೀನಿ. ಮೊದಲಿಗೆ ಬಂದು 4 ಸ್ಪೂನ್ ಧನಿಯಾ, 4 ಸ್ಪೂನ್ ಕಡಲೆಬೇಳೆ, 2 ಸ್ಪೂನ್ಸ್ ಉದ್ದಿನಬೇಳೆ, 2 ಸ್ಪೂನ್ಸ್ ಗಸಗಸೆ, ಒಂದು 3 to 4 ಸ್ಪೂನ್ ಕೊಬ್ಬರಿ ಬೇಕು, ಒಣ ಕೊಬ್ಬರಿ, 1 ಸ್ಪೂನು ಕಪ್ಪು ಎಳ್ಳು. ನಿಮ್ಮ ಹತ್ರ ಕಪ್ಪು ಎಳ್ಳಿಲ್ಲ, ಬಿಳಿ ಎಳ್ಳಿದೆ ಅಂದ್ರೆ ಅದನ್ನು ಹಾಕೊಬಹುದು, ಯಾವ್ದಾದ್ರು ಫೈನ್. 1 ಸ್ಪೂನು ಜೀರಿಗೆ ಹಾಕೊಬೇಕು, ಅರ್ಧ ಸ್ಪೂನು ಮೆಣಸು, ಕಾಳು ಮೆಣಸು, 1/4 ಸ್ಪೂನು ಮೆಂತ್ಯ, 1.5 ಇಂಚು ಚಕ್ಕೆ, 3 to 4 ಏಲಕ್ಕಿ ತಗೊಂಡಿದ್ದೀನಿ, 4 to 5 ಲವಂಗ. ಈ ಕರ್ಬೇವಿನ ಸೊಪ್ಪು ಬಂದು 15 ಎಲೆ ತಗೊಂಡಿದ್ದೀನಿ, 15ರಿಂದ 16 ನೀವು ತಗೊಬಹುದು. ಈ ಮೆಣಸಿನಕಾಯಿ ಬಂದು ಖಾರಕ್ಕೆ ತಕ್ಕಂತೆ ನೀವು ತಗೊಬೇಕು. ನಾನು ಸ್ವಲ್ಪ ಜಾಸ್ತಿ ಖಾರ ತಿನ್ನೋದ್ರಿಂದ ಒಂದು 16 ಮೆಣಸಿನಕಾಯಿ ತಗೊಂಡಿದ್ದೀನಿ. ನಿಮಗೆ ಡಿಪೆಂಡ್ಸ್, ನಿಮ್ಗೆ ಎಷ್ಟು ಬೇಕು, ಖಾರ ಕಮ್ಮಿ ಬೇಕಂದ್ರೆ ಕಮ್ಮಿ ತಗೊಳ್ಳಿ. ಕೊನೆಯಲ್ಲಿ 1 ಸ್ಪೂನ್ ಹಿಂಗು ಹಾಕ್ಬೇಕು. ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಇದೆಲ್ಲ ಇಷ್ಟು ಇಂಗ್ರೀಡಿಯೆಂಟ್ಸ್ನ ನೀಟಾಗಿ ಫ್ರೈ ಮಾಡಿಕೊಂಡು ಅದನ್ನ ಕೂಲ್ ಮಾಡಿ ರುಬ್ಕೊಂತೀನಿ ಮಸಾಲಾನ. ಆ ರುಬ್ಬಬೇಕಾದ್ರೆ ನಾನು ಈ ಹಿಂಗು 1 ಸ್ಪೂನ್ ಹಾಕೊಬೇಕು. ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಿರೋದು. ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡಿಕೊಂಡು ಹಾರಿಸ್ಕೊಂಡು ರುಬ್ಬಿ ಪುಡಿ ಮಾಡಿ ಎತ್ತಿಟ್ಕೊಬೇಕು. ಫ್ರೈ ಮಾಡ್ಕೊಳ್ಳುವ ಬನ್ನಿ. ಎಲ್ಲ ಫ್ರೈ ಮಾಡಿ ಇಟ್ಕೊಂಡು ಹಾರಿಸಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನ ರುಬ್ಕೊಂಡು ಒಂದು ಏರ್ ಟೈಟ್ ಡಬ್ಬದಲ್ಲಿ ಹಾಕಿಟ್ಕೊಂಡ್ರೆ ಬಿಸಿಬೇಳೆಬಾತ್ ಪೌಡರ್ ರೆಡಿ ಆಗುತ್ತೆ. ಹಿಂಗು ಹಾಕ್ತಾ ಇದ್ದೀನಿ. ಬಿಸಿಬೇಳೆಬಾತ್ ಪೌಡರ್ ರೆಡಿ ಆಯ್ತು. ನನಗಿದು 2 ಟೈಮ್ಸ್ ಬರುತ್ತೆ. ನಿಮಗೆ ಡಿಪೆಂಡ್ಸ್ ಆನ್ ಕ್ವಾಂಟಿಟಿ. ನಿಮಗೆ ಜಾಸ್ತಿ ಬೇಕಂದ್ರೆ ನಾನು ಕೊಟ್ಟಿರೋ ಮೆಷರ್ಮೆಂಟ್ಸ್ ನ ಜಾಸ್ತಿ ಮಾಡ್ಕೊಳ್ಳಿ. ಹೇಗಿತ್ತು ಅಂತ ಒಂದ್ಸತಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ, ಓಕೆನಾ? ಥ್ಯಾಂಕ್ ಯು.